ಹಲವು ಸಿನಿಮಾ ಹಾಗೂ ಸೀರಿಯಲ್ನಲ್ಲಿ ನಟಿಸಿರುವ ಶಶಿಕಲಾ ವಿರುದ್ಧ ಕಿರುಕುಳ ಆರೋಪ ಕೇಳಿಬಂದಿದೆ. ಪ್ರಜಾರಾಜ್ಯ ಸಿನಿಮಾ ನಿರ್ದೇಶನ ಮಾಡಿದ್ದ ಹರ್ಷವರ್ಧನ್ ಶಶಿಕಲಾ ವಿರುದ್ಧ ವಿದ್ಯಾರಣ್ಯಪುರ ಪೊಲೀಸರಿಗೆ ದೂರು ನೀಡಿದ್ದಾರೆ. ದೂರಿನನ್ವಯ ನಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಟಿ ಶಶಿಕಲಾ ಬ್ಲಾಕ್ ಮೇಲ್ ಮಾಡಿ ಮದುವೆಯಾಗಿ ಈಗ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಂದಹಾಗೆ ಶಶಿಕಲಾ ಹರ್ಷವರ್ಧನ್ ನಿರ್ದೇಶನದ ಪ್ರಜಾರಾಜ್ಯ ಹೆಸರಿನ ಸಿನಿಮಾದಲ್ಲಿ ನಟಿಸಿದ್ದು ಈ ವೇಳೆ ಇಬ್ಬರ ಪರಿಚಯವಾಗಿದೆ. ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೇನೆ ಎಂದು ನಂಬಿಸಿ ರಿಲೇಶನ್ಶಿಪ್ನಲ್ಲಿರುವಂತೆ ಒತ್ತಾಯ ಮಾಡಿದ್ರಂತೆ. ಇದಕ್ಕೆ ನಿರ್ದೇಶಕ ಒಪ್ಪಿದ್ರಂತೆ. ನಾನು ಮದುವೆ ಆಗಲ್ಲ ಅಂತ ತಿಳಿಸಿದಾಗ ಶಶಿಕಲಾ ಓಕೆ ಅಂದಿದ್ರಂತೆ. ಕೆಲವು ದಿನಗಳ ನಂತರ ಶಶಿಕಲಾ ಮದುವೆ ಆಗುವಂತೆ ಬಲವಂತ ಮಾಡಿದ್ರಂತೆ. ಹರ್ಷವರ್ಧನ್ ಆಗಲ್ಲ ಅಂದಾಗ ಕಾಲ್ ರೆಕಾರ್ಡ್ ಇಟ್ಕೊಂಡು ಬೆದರಿಕೆ ಹಾಕಿದ್ರಂತೆ. ಆಗಲ್ಲ ಅಂದಾಗ ಕಚೇರಿಗೆ ಬಂದು ಹಲ್ಲೆ ಮಾಡಿದ್ರು. ನಿರ್ದೇಶಕ ಆರೋಪ ಮಾಡಿದ್ದು. ಈ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಶಶಿಕಲಾ ವಿರುದ್ಧ ದೂರು ನೀಡಿದ್ದು, ಆದರೆ 2022ರಲ್ಲಿ ನನ್ನ ವಿರುದ್ಧ ಸುಳ್ಳು ದೂರು ನೀಡಿ ಜೈಲಿಗೆ ಹಾಕಿಸಿದ್ರಂತೆ. ಜೈಲಿಂದ ಹೊರಬಂದ ನಂತರ ನಿರ್ಮಾಪಕರು ಸಿನಿಮಾ ಮಾಡಲು ಬಿಡಲಿಲ್ಲ. ಕೆರಿಯರ್ ಹಾಳಾಗುತ್ತೆ ಅಂತ ಆಕೆಯ ಮದುವೆ ಆಗುವಂತೆ ಸಲಹೆ ನೀಡಿದ್ರು. 2022ರ ಮಾರ್ಚ್ 5ರಲ್ಲಿ ಶಶಿಕಲಾ ಜೊತೆ ಮದುವೆಯಾಗಿದ್ದೆ. 2024 ಆಗಸ್ಟ್ನಲ್ಲಿ ಜಗಳ ಮಾಡಿ ಮನೆಯಿಂದ ಹೊರ ಹಾಕಿದ್ದು, ದೂರವಾದರೂ ಕೂಡ ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳ ನೀಡಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ.